ವೇದಿಕೆಯ ಮುಂಭಾಗದಲ್ಲಿ ಅದಕ್ಕಾಗಿ ಅವರಲ್ಲಿ ವಿನಂತಿಸ್ಕೊಳ್ತೀನಿ. ತಾವು ಒಂದು ಬೇಡಿಕೆ ಇತ್ತು, ಸುಮಾರು ವರ್ಷದಿಂದ ಬಸ್ ಬಂದಿರಲಿಲ್ಲ, ಬಸ್ಸಿನ ವ್ಯವಸ್ಥೆ ಆಗಿದೆ ಮೇಡಮ್ ಅವರೇ. ಈ ಶಾಂತಿ ಈಗ ಉದ್ಘಾಟಿಸಿದ ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡಿದಂತಹ ಇಲಾಖೆಗಳಲ್ಲೂ ಸಹ MD ಆಗಿ ಕಮಿಷನರ್ ಆಗಿ ಅಲ್ಲೆಲ್ಲವೂ ಸಹ ಅತ್ಯುತ್ತಮ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ಯಾರಿದ್ರೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಮತ್ತು ಸರಳ ಸಜ್ಜನಿಕೆಯರು ನಮ್ಮ ಅಷ್ಟೇ ನಮ್ಮ ತಹಸೀಲ್ದಾರ್ ಸಾಹೇಬ್ ನಾವೇನೇ ಸಂಡೇ ಒಂದು ಸುದ್ದಿ ಪ್ರಸಾರ ಮಾಡಿದ್ವಿ. ಆಮೇಲೆ ಯಾವ ರೀತಿಯಾದ ಇಂಪ್ಯಾಕ್ಟ್ ಆಯಿತು, ಜೊತೆಗೆ ಅಲ್ಲಿ ಗುಡ್ಡದಹಳ್ಳಿಗೆ ಸೊಳ್ಳೆ ಸ್ಪ್ರೇ ಮಾಡೋದಕ್ಕೂ ಬಂದಿದ್ದಾರೆ. ಸಂಸದರ ನೇತೃತ್ವದಲ್ಲಿ ವೇದಿಕೆ ಕಾರ್ಯಕ್ರಮ ಆಯಿತು. ಊರಿಗೆ ಬಸ್ ಬರುತ್ತೆ, ಸಂಸದೆ ಪ್ರಭಾರಿಂದ ಬಸ್ ಟೇಪ್ ಕಟ್ ಮಾಡ್ತಾರೆ, ಬಸ್ಸಲ್ಲಿ ಮಕ್ಕಳ ಜೊತೆ ಸಂಸದೆ ಪ್ರಯಾಣ ಮಾಡ್ತಾರೆ, ರಿಪಬ್ಲಿಕ್ ಕನ್ನಡಕ್ಕೆ ಮಕ್ಕಳ ಜೈಕಾರ ಹಾಕ್ತಾರೆ. ಒಂದೊಂದು ವಿಜುವಲ್ ಆಗ್ತಾ ಹೋಗಿ ವಿತ್ ಮ್ಯೂಸಿಕ್ ಹಾಕಿ ಫುಲ್ ಫ್ರೇಮ್ ತಗೊಳ್ಳಿ. ಸ್ಟಾರ್ಟ್ ಮಾಡ್ಕೊಳ್ಳೋಣ. ಏನು ನಮಗೆ ಸ್ವತಂತ್ರ ಸಿಕ್ಕ 78 ವರ್ಷ ಕಳೆದ್ರು ಅದೆಷ್ಟೋ ಗ್ರಾಮಗಳನ್ನು ಮೂಲಭೂತ ಸೌಕರ್ಯಗಳಲ್ಲಿ ವಂಚಿತ ಆಗಿರುವಂಥ, ಅದರಲ್ಲಿ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂಥ ಏನು ಆ ಶ್ರೀರಂಗನಮಟ್ಟಿ ಅಂದರೆ ಗುಡ್ಡದಟ್ಟಿ ಅನ್ನುವಂಥ ಗ್ರಾಮವು ಸಹ ಸಾಕಷ್ಟು ಮೂಲಭೂತ ಸೌಕರ್ಯದಿಂದ ವಂಚಿತ ಆಗಿತ್ತು. ಅದರಲ್ಲಿ ಪ್ರಮುಖವಾಗಿ ಇಲ್ಲಿಂದ ಪ್ರತಿನಿತ್ಯ ಹೋಗುವಂಥ ವಿದ್ಯಾರ್ಥಿಗಳಿಗೆ ಬಸ್ಸಿನ ಸವಲತ್ತು ಸಹ ಇರಲಿಲ್ಲ. ಈ ಕುರಿತಾಗಿ ನಮ್ಮ ಸೂಪರ್ 3 ಎಕ್ಸ್ಕ್ಲೂಸಿವ್ ಆಗಿ ಒಂದು ಸುದ್ದಿಯನ್ನು ಬಿತ್ತರಿಸಿತ್ತು. ಆ ಸುದ್ದಿ ಬಿತ್ತರವಾಗಬೇಕನ್ನ ಮುಂಚೆ ಅಂದರೆ ಸೂಪರ್ 3 ಗ್ರಾಮಕ್ಕೆ ಎಂಟ್ರಿ ಹೊಡೆದಿದೆ ಅನ್ನುವಂಥ ಒಂದು ಸುದ್ದಿಯನ್ನು ತಿಳ್ಕೊಂಡು ಎಲ್ಲ ಇಲಾಖೆ ಅಧಿಕಾರಿಗಳು ಗ್ರಾಮಕ್ಕೆ ದೌಡಾಯಿಸ್ತಾರೆ. ಏನು ಬಸ್ಸಿನ ಸುದ್ದಿಯನ್ನು ಮಾತ್ರ ನಾವು ಕೈ ಹಾಕಿದ್ದು, ಆದರೆ ಇಲ್ಲಿ ಆಗಿರುವಂಥ ಸಾಕಷ್ಟು ಇಂಪ್ರೂವ್ಮೆಂಟ್ಗಳನ್ನು ನಾವಿಲ್ಲಿ ಈಗಾಗಲೇ ಗಮನಿಸಿರುವಂಥ. ಆದರೆ ಮೊದಲನೇದಾಗಿ ನಾವು ಬಸ್ಸನ್ನು ಗಮನಿಸೋಣ. ಏನು ಬಸ್ ಇವತ್ತು ಇಲ್ಲಿಂದ ಆರಂಭವಾಗಿರುವಂಥದ್ದು. ಬಸ್ನಲ್ಲಿ ವಿದ್ಯಾರ್ಥಿಗಳು ಮತ್ತು ಪ್ರಯಾಣಿಕರು ಈಗಾಗಲೇ ಪ್ರಯಾಣ ಮಾಡ್ತಿರುವಂಥದ್ದು ತಾವು ನೋಡ್ತಿರ್ಬೇಕು. ಏನು ಕಂಡಕ್ಟರ್ ಸಹ ಅವರಿಗೆ ಟಿಕೆಟ್ಗಳನ್ನ ಕೊಡ್ತಾ ಇದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಏನು ಮಕ್ಕಳು ಬಸ್ಸಲ್ಲಿ ಸ್ಕೂಲಿಗೆ ಹೋಗ್ತಿರುವಂಥ ಖುಷಿಯನ್ನು ನಾವು ಅವರಲ್ಲಿ ಗಮನಿಸ್ಬೋದು. ಸೊ ಆ ವಿಚಾರವಾಗಿ ನಾನು ಈಗ ಮಕ್ಕಳನ್ನು ಮಾತಾಡಿಸ್ತಾ ಹೋಗ್ತೀನಿ. ಪುಟ್ಟಿ, ಸಾಕಷ್ಟು ದಿನಗಳಿಂದ ತಮ್ಮೂರಿಗೆ ಬಸ್ ಇರಲಿಲ್ಲ, ಬಸ್ ಬರ್ತದೆ, ಈಗ ಅನ್ನಿಸ್ತಾ ಇದೆ ಅಮ್ಮ? ಈಗೆಲ್ಲ ತುಂಬ ಖುಷಿ ಆಗಕತ್ತೈತೆ ನಮಗೆ. ನಮ್ಮೂರಿಗೆ ಬಸ್ ಇರಲಿಲ್ಲ, ತುಂಬ ಕೊರತೆ ಆಗ್ತಿತ್ತು ನಮಗಂದ್ರು, ನಡ್ಕೊಂಡು ಹೋಗೋಕೆ ಆಗ್ತಿದ್ದಿಲ್ಲ. ಈಗ ಬಸ್ ಬಂದೈತಲ್ಲ, ಯಾವುದು ಪ್ರಾಬ್ಲಮ್ ಇಲ್ಲ, ಯಾವ ಥರದ್ದು ಇದು ಇಲ್ಲ. ನಮಗೆ ತುಂಬ ಖುಷಿ ಆಗಕತ್ತೈತೆ. ಮತ್ತೆ ನಾವು ಬಂದು ಹೋದ್ವಲ್ಲ ಅವತ್ತು ಸುದ್ದಿ ಇಲ್ಲೆಲ್ಲ ಬಂದು ಹೋಗ್ತಿದ್ದಂಗೆ ಎಲ್ಲ ಇಲಾಖೆ ಅಧಿಕಾರಿಗಳು ಬಂದರು. ಮುಂಚೆಗೆಲ್ಲ ಬಂದಿದ್ರ ಹೇಗೆ ಅಂತ? ಬಂದಿದ್ದಿಲ್ಲ ಮುಂಚೆಗೆ, ನೀವು ಬಂದು ಹೋದ್ಮೇಲೆ ಬಂದರು. ಏನೇನಾಯ್ತಮ್ಮ ನಾವು ಬಂದು ಹೋದ್ಮೇಲೆ? ನೀವು ಬಂದು ಹೋದ್ಮೇಲೆ ಮತ್ತು ಇಲ್ಲೆಲ್ಲ ಜಂಗಲ್ ಕ್ಲೀನ್ ಮಾಡಿಸಿದ್ದಾರೆ, ಎಲ್ಲ ಮಾಡಿಸಿದ್ದಾರೆ. ನೀವು ಬಂದು ಹೋದ್ಮೇಲೆ ಈ ರೋಡೆಲ್ಲ ಕ್ಲೀನ್ ಮಾಡಿಸಿದ್ದಾರೆ. ತುಂಬ ಖುಷಿ ಆಗ್ತಿದೆ.
ಏನು ಹೇಳ್ಬೇಕಂತ ಅನಿಸ್ತಿಲ್ಲ. ತುಂಬ ಅಂದರೆ ತುಂಬ ಖುಷಿ. ನಮ್ಮ ಕ್ಲಾಸ್ ಹುಡುಗರು ಎಲ್ಲ ಹೇಳ್ಬಿಟ್ಟಿವಿ. ನಮಗೆ ಇವತ್ತಿನ ಫುಲ್ ಫ್ರೀಡಮ್ ಓದ್ಕೊಳ್ಳೋಕ್ಕೂ ತುಂಬ ಇದಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವು ಬಂದ ತಕ್ಷಣ ಓದ್ಕೊತಿದ್ದಿಲ್ಲ, ಹಂಗೆ ಮಾಡ್ಕೊತಿದ್ವಿ. ಅದಕ್ಕೆ ತುಂಬ ಸ್ಕೂಲಾಗಿಲ್ಲ ಒಂದೊಂದು ಸತಿ ಅವ್ರು ಕಷ್ಟ ಅಡ್ಜಸ್ಟ್ ಮಾಡ್ಕೊತಿದ್ರು, ಇಲ್ಲಾಂದರೆ ಬೈತಿದ್ರು, ಹಂಗೆ ಮಾಡ್ತಿದ್ರು. ಆಮೇಲೆ ಇಲ್ಲಿ ನೀವು ಬಂದೋದಾಗಿಂದ ತುಂಬ ಚೇಂಜಸ್ ಆಗಿದೆ. ರೋಡೆಲ್ಲ ಕ್ಲೀನ್ ಮಾಡಿಸಿದ್ದಾರೆ, ಮತ್ತು ಎಲ್ಲರೂ ಬಂದು ಹೋಗ್ತಿದ್ದಾರೆ. ಪ್ರಾಬ್ಲಮ್ ಏನು ಹೇಳ್ಕೊಳ್ರಿ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾರೆ. ಚರಂಡಿ ಅವೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ತುಂಬ ಖುಷಿ ಆಗುತ್ತೆ. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಕ್ಯಾಮರಾ ಪರ್ಸನ್ ಸುರಾಜ್ ವಿಗರ್ ಜೊತೆ ವಿಠಲ್ ಕೆರವಾಡ, ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡಕ್ಕೆ ಜಯ ಆಗಲಿ. ರಿಪಬ್ಲಿಕ್ ಕನ್ನಡಕ್ಕೆ ಜಯ ಆಗಲಿ. ರಿಪಬ್ಲಿಕ್ ಕನ್ನಡಕ್ಕೆ ಜಯ. ಕನ್ನಡಕ್ಕೆ ಜಯ. ರಿಪಬ್ಲಿಕ್ ಕನ್ನಡಕ್ಕೆ ಜಯ. ರಿಪಬ್ಲಿಕ್ ಕನ್ನಡಕ್ಕೆ ಜಯ. ರಿಪಬ್ಲಿಕ್ ಕನ್ನಡಕ್ಕೆ ಜಯ. ರಿಪಬ್ಲಿಕ್ ಕನ್ನಡ. ನೋಡಿ, ಈ ಊರಲ್ಲಿ ಬಸ್ ಬರ್ತಿರಲಿಲ್ಲ, ಬಸ್ ಇಲ್ಲದೆ ಮಕ್ಕಳು ಕಂಗಾಲಾಗಿದ್ದರು. ಭಾನುವಾರ ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆಗುತ್ತೆ. ಇಡೀ ಜಿಲ್ಲಾಡಳಿತವೇ ಗುಡ್ಡದಹಟ್ಟಿಗೆ ಎಂಟ್ರಿ ಕೊಡುತ್ತೆ. ಶಿಕ್ಷಣ ಇಲಾಖೆ, ಬೆಸ್ಕಾಂ, KSRTC, ಗ್ರಾಮ ಪಂಚಾಯತಿ ಎಂಟ್ರಿ ಕೊಡುತ್ತೆ. ಸೊಳ್ಳೆಗಳ ತಾಣವಾಗಿದ್ದ ಗುಡ್ಡದಹಳ್ಳಿಗೆ ಸೊಳ್ಳೆ ಸ್ಪ್ರೇ ಮಾಡ್ತಾರೆ. ಸಂಸದರ ನೇತೃತ್ವದಲ್ಲಿ ವೇದಿಕೆ ಕಾರ್ಯಕ್ರಮ ಆಗುತ್ತೆ. ಊರಿಗೆ ಬಸ್ ಬರುತ್ತೆ. ಬಸ್ಗೆ ಬಲೂನ್ ನೋಡಿ ಯಾವ ಥರ ಕಟ್ಟಿದ್ದಾರೆ. ಬಸ್ಗೆ ಬಲೂನ್ ನೋಡಿದ್ವಿ. ಅದಕ್ಕೊಂದು ಮ್ಯೂಸಿಕ್ ಹಾಕಿ ಅಟ್ಲೀಸ್ಟ್. ಫುಲ್ ಫಿಲ್ಮ್ ತಗೊಳ್ಳಿ. ಈ ಕ್ಷಣದಲ್ಲಿ ನೆರವೇರಿಸಲಿದ್ದಾರೆ. ಅದಕ್ಕೆ ಇಲ್ಲಿ ಸೇರಿರ್ತಕ್ಕಂಥ ನಾನು ಈ ಸಂದರ್ಭದಲ್ಲಿ ಸಂಸದರು ಕ್ಷೇತ್ರ ದಾವಣಗೆರೆ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ಮತ್ತು ಮಾನ್ಯ ಜನಪ್ರಿಯ ಶಾಸಕರು ಈ ಕ್ಷಣದಲ್ಲಿ ನೆರವೇರಿಸಲಿದ್ದಾರೆ. ಅದಕ್ಕೆ ಇಲ್ಲಿ ಸೇರಿರ್ತಕ್ಕಂಥ ನಾನು ಈ ಸಂದರ್ಭದಲ್ಲಿ ಸಂಸದರು ಸರ್ ನೀವು ಮುಂದೆ ಹೋಗಿ ಸರ್ ಮಾಡಿ ಮೇಡಮ್ ಉದ್ಘಾಟನೆಯನ್ನ ನೆರವೇರಿಸತಕ್ಕಂತ ಪ್ರಭಾ ಮಲ್ಲಿಕಾರ್ಜುನ್ ಸಂಸದರ ದಾವಣಗೆರೆ ಲೋಕಸಭಾ ಕ್ಷೇತ್ರ ದಾವಣಗೆರೆ. ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಬಸವಪ್ಪ ಸರ್, ಮಾನ್ಯ ಸಾರಿಗೆ ವ್ಯವಸ್ಥೆಗೆ ಸರ್ಕಾರ ಮೇಡಮ್ ಅತ್ಯುತ್ತಮವಾದಂಥ ರಿಪೋರ್ಟಿಂಗ್ ಮಾಡಿದ್ರಿ ವಿಠಲ್. ಏನೆಲ್ಲ ಆಯಿತು ನಮ್ಮ ಸ್ಟೋರಿ ಆನ್ ಏರ್ ಹೋದ ನಂತರ? ಅಲ್ಲಿ ಏನೆಲ್ಲ ಬದಲಾವಣೆಗಳಾಯಿತು? ಖಂಡಿತ ಜಯಪ್ರಕಾಶ್. ಏನಂತಂದರೆ ಆನ್ ಏರ್ ಆಗೋಕ್ಕಿಂತ ಮುಂಚೆನೇ ಇಲ್ಲಿ ಭಾಗಶಃ ಒಂದು 30-40% ವರ್ಕ್ ಎಲ್ಲ ಲ್ಯಾಗ್ ಹೋಗ್ತಂದರೆ, ಆ 50% ವರ್ಕ್ ಅಂದರೆ 100% ವರ್ಕು ನಮ್ಮ ಸುದ್ದಿ ಪ್ರಸಾರವಾದ ತಕ್ಷಣದಲ್ಲಿ ನಿಜಕ್ಕೂ ಸಾಕಷ್ಟು ಬದಲಾವಣೆ ಆಗಿರುವಂಥದ್ದು ನಾವಿಲ್ಲಿ ಗಮನಿಸ್ಬೋದು. ಇನ್ನು ಮೊದಲಂದರೆ ನಮ್ಮ ಸುದ್ದಿ ಬಿತ್ತರವಾಗೋಕ್ಕಿಂತ ಮುಂಚೆ ಆ ಗ್ರಾಮದ ಸ್ಥಿತಿಯನ್ನು ನೋಡೋ ಸ್ಥಿತಿಯಲ್ಲಿ ಅದು ಇರಲಿಲ್ಲ. ಸೊ ಸುದ್ದಿ ಪ್ರಸಾರದ ನಂತರ ಏನಲ್ಲಿ ಎಲ್ಲ ಇಲಾಖೆಗಳಂದರೆ ನಾವು ಬಸ್ಸಿನ ಸಮಸ್ಯೆಯನ್ನು ಮಾತ್ರ ಕೇಂದ್ರೀಕೃತವಾಗಿ ಸುದ್ದಿಯನ್ನು ಮಾಡಬೇಕಂತ ಒಂದು ಮುಂದಾಗಿದ್ವಿ. ಸೊ ಅಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳು ಇದು ಎಲ್ಲಿ ನಮ್ಮ ಇಲಾಖೆ ವಿರುದ್ಧ ಸುದ್ದಿ ಮಾಡ್ತಿದ್ದಾರೆ ಅನ್ನೋಂಥ ಒಂದು ಗಾಬರಿಯಿಂದ ಎಲ್ಲರೂ ಗ್ರಾಮಕ್ಕೆ ಎಂಟ್ರಿ ಕೊಟ್ಟು ಏನು ಒಂದು ಸಮಸ್ಯೆಯಿಂದ ಎಲ್ಲ ಕೆಲಸಗಳಾಗುತ್ತೆ ಅಂದರೆ ಎಲ್ಲ ಸಮಸ್ಯೆಗಳು ಇಲ್ಲಿ ಪರಿಹಾರ ಸಿಗುವಂಥದ್ದಾಗುತ್ತೆ. ಅಂದರೆ ಪ್ರಮುಖವಾಗಿ ಆ ಗ್ರಾಮದಲ್ಲಿ ಸೊಳ್ಳೆ ಕಾಟವು ಸಹ ಸಾಕಷ್ಟಿತ್ತು. ಅದಕ್ಕೆ ಏಕಾಗಿ ಪಾಗಿಂಗ್ ಮಾಡಿ ಆ ಸೊಳ್ಳೆಗಳ ನಿಯಂತ್ರಣಕ್ಕೂ ಸಹ ಮುಂದಾಗ್ತಾರೆ. ಅದಾದ ನಂತರ ಅಲ್ಲಿ JGM ಇಲ್ಲಾಂದರೆ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ಮನೆ ಮನೆಗೂ ನಳಗಳನ್ನು ಕುಂದಿರ್ತಾ ಇರ್ತಾರೆ. ಅದರ ನಳ ಕುಂದಿರಿಸಿದ ನಂತರ ಯಾವುದೇ ಅಲ್ಲಿ ನೀರಿನ ಸರಬರಾಜು ಮಾಡಲಿಲ್ಲ. ಆದರೆ
ಇದಾದ ನಂತರ ಅಲ್ಲಿ ನಲ್ಲಿಗೆ ನೀರು ಬರುವಂಥ ಕೆಲಸವೂ ಸಹ ಈಗ ಆಗ್ತಿರುವಂಥದ್ದು. ಅದರ ಜೊತೆಗೆ ಏನು ರಸ್ತೆಗಳು ಸಹ ಅಲ್ಲಿ ಸಾಕಷ್ಟು ಗಿಡಗಂಟಿಗಳಿಂದ ಇಕ್ಕಲಾಗಿ ಒಂದು ಅಲ್ಲಿ ಓಡಾಡೋದು ಸಾಕಷ್ಟು ಕಷ್ಟವಾಗಿತ್ತು. ಆ ಗಿಡಗಂಟಿಗಳನ್ನು ಸಹ ಬಯಲು ಮಾಡಿ ಈಗಾಗಲೇ ರಸ್ತೆ ಅಗಲೀಕರಣ ಮಾಡಿದ್ದಾರೆ. ಅಂದರೆ ಆ ಬೈಕ್ ಸೈಕಲ್ ಹೋಗೋಕ್ಕೂ ಕಷ್ಟಪಡುತ್ತಾ ರಸ್ತೆಯಲ್ಲಿ ಈಗ 2 ಬಸ್ಗಳು ಏಕಾಏಕಿ ಅಕ್ಕಪಕ್ಕದಲ್ಲಿ ಹೋಗುವ ಮಟ್ಟದಲ್ಲಿ ಅಲ್ಲಿ ರಸ್ತೆಗಳನ್ನು ಈಗಾಗಲೇ ಮಾಡಿರುವಂಥದ್ದು. ಒಟ್ಟಾಗಿಯೂ ಆ ರಿಪಬ್ಲಿಕ್ ಕನ್ನಡದ 8ರಿಂದ ನಿಜಕ್ಕೂ ಆ ಗುಡ್ಡದ ಗಟ್ಟಿಗೆ ಒಂದು ಅಂಟಿರುವಂಥ ಒಂದು ಶನಿ ಕಾಟವೇ ಈಗ ಬಯಲಾಗಿ ನಿಜಕ್ಕೂ ಅವರು ಒಂದು ಸಾಕಷ್ಟು ಸುಖ ಸಂತೋಷ ಮತ್ತು ಶಾಂತಿಯಿಂದ ಆ ಮನಸ್ಸು ನೆಮ್ಮದಿಯಿಂದ ಒಂದು ಬದುಕುವಂಥ ಒಂದು ವಾತಾವರಣದಲ್ಲಿ ನಿರ್ಮಾಣ ಆಗಿದೆ ಅಂತಲೇ ಹೇಳ್ಬೋದು. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ನೋಡಿ ವೀಕ್ಷಕರೇ, ಯಾರು ಅಲ್ಲಿಯ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ನೋಡಿ, ಅವರು ಡೈರೆಕ್ಟಾಗಿ ಬರ್ತಾರೆ, ಕಾರ್ಯಕ್ರಮ ಹಮ್ಮಿಕೊಳ್ತಾರೆ, ಬಸ್ ಬರುತ್ತೆ, ಬಸ್ಸನ್ನು ಯಾವ ರೀತಿ ಶೃಂಗಾರಗೊಳಿಸಲಾಗಿದೆ ಎಲ್ಲವನ್ನು ಕೂಡ ನೀವು ನೋಡಿದ್ರಿ. ನೋಡಿ ಹೇಗಿದೆ ಬಸ್ಸನ್ನು ಯಾವ ರೀತಿ ರೆಡಿ ಮಾಡಿದ್ದಾರೆ ನೋಡಿ, ಖುಷಿ ನೋಡಿ, ಪೂಜೆ. ಸಂಚಾರ ಮಾಡ್ತಾರೆ ಜೊತೆಗೆ ಸಂಸದೆ. ಮೊದಲು ಬಸ್ ಇರಲಿಲ್ಲ, ನಡ್ಕೊಂಡು ಹೋಗ್ತಾ ಇದ್ರು ಮಕ್ಕಳೆಲ್ಲ. ಬಸ್ ಅನ್ನೋದೇ ಇರಲಿಲ್ಲ, ಕೇವಲ ಬಸ್ ಅವ್ರು ಮಾತ್ರ ಅಲ್ಲ, ಮಹಿಳೆಯರು, ವೃದ್ಧರು ಎಲ್ರಿಗೂ ಕಷ್ಟ ಆಗ್ತಾಯಿತ್ತು. ನೋಡಿ ಈ ಥರ ಇವತ್ತು ಫುಲ್ ಬಸ್ ಬಂದಿದೆ, ಖುಷಿಯಲ್ಲಿದ್ದಾರೆ ಮಕ್ಕಳೆಲ್ಲ. ಪ್ರಭಾ ಮಲ್ಲಿಕಾರ್ಜುನ್ ಅಲ್ಲಿಯ ಸಂಸದೆ, ಗ್ರೇಟ್. ಆಮೇಲೆ ಸಿದ್ದೇಶ್ವರ ಹೆಬ್ಬಾಳ್ ಅಲ್ಲೇ ಜಿಲ್ಲಾ KSRTC DC ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. GM ಗಂಗಾಧರ ಸ್ವಾಮಿ ಜಿಲ್ಲಾಧಿಕಾರಿಗಳು ಅವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಸಂಸದೆ, ಆಮೇಲೆ SS ಮಲ್ಲಿಕಾರ್ಜುನ್ ಇವರ ಪತಿ ಜಿಲ್ಲಾ ಉಸ್ತುವಾರಿ ಸಚಿವರು, ಅವ್ರಿಗೂ ಥ್ಯಾಂಕ್ ಯು. ದಾವಣಗೆರೆ ಜಿಲ್ಲೆ ಗುಡ್ಡದಹಟ್ಟಿ ಗ್ರಾಮಕ್ಕೆ ಬಸ್ ವ್ಯವಸ್ಥೆ ಇರಲಿಲ್ಲ ಕಳೆದ 78 ವರ್ಷಗಳಿಂದ. ಅಲ್ಲಿ ಬಸ್ಸೇ ಬರ್ತಿಲ್ಲ, ರೋಡ್ ಗಿಡೆಲ್ಲ ಮಾಡಿದ್ದಾರೆ. ಗುಡ್ಡದ ಹಟ್ಟಿ ಗ್ರಾಮದಲ್ಲಿ 1ರಿಂದ 5ನೇ ತರಗತಿವರೆಗೆ ಮಾತ್ರ ಶಾಲೆ ಇದೆ. 7ರಿಂದ 10ನೇ ತರಗತಿ ಮಕ್ಕಳು ನರಗನಹಳ್ಳಿಗೆ 4 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಅನಾರೋಗ್ಯ ಪೀಡಿತರು, ವೃದ್ಧರು, ಮಹಿಳೆಯರು ನಿತ್ಯ ಪರದಾಟ. ಗುಡ್ಡದಹಳ್ಳಿ ಬಸ್ಗಾಗಿ ಹಲವು ಬಾರಿ ಮನವಿ ಮಾಡಿದರೂ ಯಾವುದೇ ಯೂಸ್ ಇರಲಿಲ್ಲ. ಯಾದಗಿರಿಯಿಂದ ನಿಂಗಣ್ಣ ಅಂತೇಳಿ ಕರೆ ಮಾಡಿದ್ದಾರೆ ನಮಗೆ. ನಿಂಗಣ್ಣ ನಮಸ್ತೆ. ನಮಸ್ಕಾರ ಸರ್. ಹೇಳಿ, ಕಾರ್ಯಕ್ರಮ ನೋಡ್ತೀರಾ ಸೂಪರ್ 3? ತುಂಬಾ ನೋಡ್ತೀವಿ ಸರ್, ಜಯಪ್ರಕಾಶ್ ತುಂಬಾ ನೋಡ್ತೀವಿ ಸರ್. ಏನನ್ಸುತ್ತೆ ಇಂಥ ಕಾರ್ಯಕ್ರಮಗಳು ನೋಡಿದಾಗ? ಸರ್, ನಿಮ್ಮಂತ ಇರೋ ಜಯಪ್ರಕಾಶ್ ಸೊಸೈಟಿ ಅವರು ಇರೋದ್ರಿಂದ ನಮ್ಮಂತ ಎಲ್ಲ ಜನರಿಗೆ ಸೌಲಭ್ಯಗಳು ಒದಗಿಸಿ ಕೊಡೋ ಸಲುವಾಗಿ ಬಹಳ ಸಂತೋಷ ಆಗ್ತದೆ ಸರ್. ಬಹಳ ಸಂತೋಷ ಅನಿಸ್ತದೆ ಸರ್. ಓಕೆ, ಥ್ಯಾಂಕ್ ಯು. ಕಾರ್ಯಕ್ರಮ ನೋಡ್ತಾ ಇರಿ, ಇನ್ನಿತರರಿಗೂ ನೋಡೋಕೆ ಹೇಳಿ. ಪ್ರತಿ ದಿವಸ ಮಧ್ಯಾಹ್ನ 12 ಗಂಟೆಗೆ ಜನಸಾಮಾನ್ಯರಿಗಾಗಿರುವಂಥ, ವಿಶೇಷವಾಗಿ ಯಾವ ಊರೆಲ್ಲ ತೊಂದರೆಯಲ್ಲಿ ಸಿಲುಕಿದೆ, ಯಾರ ಮಕ್ಕಳೆಲ್ಲ ತೊಂದರೆಯಲ್ಲಿ ಸಿಲುಕಿದ್ದಾರೆ, ಯಾರು ಕಷ್ಟದಲ್ಲಿದ್ದಾರೆ ಅವರ ಪರವಾಗಿ ನೋಡಿ ಬಸ್ ಯಾವ ಥರ ಆಯಿತು ನೋಡಿ ತೆಗಿರೋದು. ಎಸ್ ವೀಕ್ಷಕರೇ, ಇದು ಇವತ್ತಿನ ಸೂಪರ್ 3. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ನಾಳೆ ಒಂದು ಸ್ಟೋರಿ ತರ್ತಾ ಇದ್ದೀನಿ. ಒಬ್ಬರು ಪೋಸ್ಟ್ ಇದೆಯಾ ಅದರದ್ದು, ವಿಶೇಷ ಚೇತನರು. ನೋಡಿ ಇವರು ಫುಲ್ ಫ್ರೇಮ್ ತಗೊಳ್ಳೋದು. ಬಸ್ ಬಂತು, ಬಸ್ ಅಲ್ಲ ತೆಗಿರೋದು. ನಾಳೆ ಈ ಒಂದು ಕಾರ್ಯಕ್ರಮ ಇರುತ್ತೆ. ಇದಕ್ಕೆ ಒಂದು ಹಣಕಾಸಿನ ನೆರವು ಬೇಕಾಗತ್ತೆ, ಅದರ ಬಗ್ಗೆ ನಾಳೆ ಹೇಳ್ತೀನಿ. ಥ್ಯಾಂಕ್ ಯು.